ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿರುವಂತಹ ಒಂದು ಸ್ಪೆಷಲ್ ಚಟ್ನಿ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಒಂದು 3ರಿಂದ 4 ಈರುಳ್ಳಿ ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಇಲ್ಲಿ ಈರುಳ್ಳಿ ನಿಮಗೆ ಎಷ್ಟು ಬೇಕಷ್ಟು ತಗೋಬಹುದು. ಬೆಳ್ಳುಳ್ಳಿ, ಹುಣಸೆಹಣ್ಣು, ರೆಡ್ ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಂಡು ತಗೋಬೇಕು. ರುಬ್ಕೊಂಡಾಗಿದೆ. ಇವಾಗ ಕಡಾಯಿನಲ್ಲಿ ಎಣ್ಣೆ ಸೇರಿಸ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಮತ್ತು ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ. ಸ್ವಲ್ಪ ಹುರ್ಕೋಬೇಕಾಗುತ್ತೆ, ಹಸಿ ವಾಸನೆ ಹೋಗಬೇಕು ಅಷ್ಟೇ. ಹಸಿ ವಾಸನೆ ಹೋದ್ಮೇಲೆ ನಾವು ರುಬ್ಬಿದಂತಹ ಈರುಳ್ಳಿ ಪೇಸ್ಟ್ ಸೇರಿಸ್ತಿದ್ದೀನಿ. ಇವಾಗ ಇದು ಏನಿಲ್ಲ, ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊಂಡ್ರೆ ಸಾಕಾಗುತ್ತೆ. ಕೊನೆಗೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತಿದ್ದೀನಿ. ಬೆಲ್ಲ ಸೇರಿಸಿ ಒಂದು 5 ನಿಮಿಷ ಅಥವಾ ಪೂರ್ತಿಯಾಗಿ ಹಸಿ ವಾಸನೆ ಹೋಗೋ ತನಕ ಹುರಿದು ತಗೊಂಡ್ರೆ ತುಂಬಾ ರುಚಿಯಾಗಿರುವಂತಹ ನಮ್ಮ ಚಟ್ನಿ ರೆಸಿಪಿ ತಯಾರಾಗುತ್ತೆ. ನೀವು ಇದನ್ನು ಅನ್ನಕ್ಕೆ ಅಷ್ಟೇ ಅಲ್ಲ, ಚಪಾತಿ ರೊಟ್ಟಿ ಕೂಡ ಸೂಪರ್ ಆಗಿರುತ್ತೆ ಈ ರೆಸಿಪಿ. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು ಸೋ ಮಚ್.